ನಾನಿವತ್ತು ಬಂದಿರೋಂಥ ಪ್ಲೇಸ್ ಬಂದ್ಬಿಟ್ಟು ದ ವೆರಿ ಫೇಮಸ್ ಮಂಗಳೂರು. ಸೊ ಇಲ್ಲಿಂದ ಈಗ ಆಟೋ ಸಿಗುತ್ತೋ ಬಸ್ ಸಿಗುತ್ತೋ ಗೊತ್ತಿಲ್ಲ. ಈಗ ಜಸ್ಟು ನಾನು ಮಂಗಳಾದೇವಿ ದರ್ಶನ ಪಡ್ಕೊಂಬಂದೆ. ಸೊ ಈಗ ಪೆಣಂಬೂರು ಬೀಚಲ್ಲಿ ಇದ್ದೀನಿ. ಬನ್ನಿ ಪೆಣಂಬೂರು ಬೀಚ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಮಂಗಳೂರು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಮಂಗಳೂರು ಸ್ಟಾರ್ಟ್ ಆಗುತ್ತೆ ಮಂಗಳಾದೇವಿ ಕಥೆಯಿಂದ. ಈಗ ನಾನು ಪಣಂಬೂರು ಬೀಚಿಗೆ ಬಂದಿದ್ದೇನೆ. ಹಲೋ ನಮಸ್ಕಾರ ಯೂಟ್ಯೂಬ್, ಎಲ್ಲರೂ ಹೇಗಿದ್ದಾರೆ? ನಾನಂತೂ ಸೂಪರಾಗಿದ್ದೀನಿ. ನಾನಿವತ್ತು ಬಂದಿರೋಂಥ ಪ್ಲೇಸ್ ಬಂದ್ಬಿಟ್ಟು ದ ವೆರಿ ಫೇಮಸ್ ಮಂಗಳೂರು. ಮಂಗಳೂರು ಎಲ್ಲರಿಗೂ ಗೊತ್ತಿರೋಂಗೆ ಬೀಚ್ ತುಂಬ ಫೇಮಸ್ಸು, ಪೋರ್ಟ್ ತುಂಬ ಫೇಮಸ್ಸು, ಹಾಗೆ ನಾನ್ ವೆಜ್ ಪ್ರೇಯರ್ ಆಗಿದ್ದರೆ ಫಿಶ್ ಕೂಡ ತುಂಬಾ ಫೇಮಸ್ಸು. ಬನ್ನಿ ಈ ಒಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ನನ್ನ ಜೊತೆ. ಸೊ ನೆನ್ನೆ ಆ್ಯಕ್ಚುಲಿ ನಾನು ಆ್ಯಸ್ ಯೂಶ್ವಲ್ ಬೈಕಲ್ಲಿ ಬರೋದಲ್ವ, ಸೊ ಈ ಸರಿ ನಾನು ಬೈಕ್ ಬೇಡ ಅಂತ ಹೇಳ್ಬಿಟ್ಟು ಬಸ್ನ ಟ್ರೈ ಮಾಡಿದೆ. ಸೊ ಆಲ್ಮೋಸ್ಟ್ ಅರೌಂಡ್ ನೈಟ್ ಕ್ಲೋಸ್ ಟು 10-10:30 ಬಿಟ್ಟೆ ನಾನು ಬೆಂಗಳೂರು ಯಶವಂತಪುರದಿಂದ. ಸೊ ಇಲ್ಲಿ ರೀಚ್ ಆಗೋದು ಅರೌಂಡ್ 6:30 ಆಯಿತು. ಸೊ ಇಲ್ಲಿಗೆ ಬಂದಮೇಲೆ ಇಲ್ಲೊಂದು ಹೋಮ್ ಸ್ಟೇ ಮಾಡಿದೆ. ಹೋಮ್ ಸ್ಟೇ ಹೆಸರು ಬಂದ್ಬಿಟ್ಟು ಅರ್ಬನ್ ರಿಟ್ರೀಟ್ ಅಂತೇಳಿ, ತುಂಬ ಚೆನ್ನಾಗಿದೆ ಹೋಮ್ ಸ್ಟೇ ಎಲ್ಲ. ಸೊ ಈಗ ಹೋಮ್ ಸ್ಟೇಯಿಂದ ಬ್ರೇಕ್ಫಾಸ್ಟ್ ಆಯಿತು, ಫ್ರೆಶ್ನಪ್ ಆಯಿತು, ಈಗ ಹೊರಡ್ತಾ ಇದ್ದೀನಿ ಎಕ್ಸ್ಪ್ಲೋರ್ ಮಾಡಲಿಕ್ಕೆ. ಬನ್ನಿ ಮಂಗಳೂರನ್ನ ನನ್ನ ಒಂದು ದೃಷ್ಟಿಯಲ್ಲಿ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ರೈಟ್, ಈಗ ಇಷ್ಟೊತ್ತು ನಡ್ಕೊಂಡು ಬಂದು ನಮ್ಮ ಒಂದು ಅರ್ಬನ್ ರಿಟ್ರೀಟ್ ಹೋಮ್ ಸ್ಟೇಯಿಂದ ಒಂದು ಬಸ್ ಸ್ಟಾಪಿಗೆ ಬಂದು ಕಾಯ್ತಾ ಇದ್ದೀನಿ. ಯಾವುದೋ ಒಂದು ಆಟೋನು ಸಿಗ್ತಾ ಇಲ್ಲ ಇಲ್ಲಿಂದ ಆ್ಯಕ್ಚುಲಿ. ಸೊ ಇಲ್ಲಿಂದ ಈಗ ಆಟೋ ಸಿಗುತ್ತೋ ಬಸ್ ಸಿಗುತ್ತೋ ಗೊತ್ತಿಲ್ಲ. ಫಸ್ಟ್ ಹೋಗ್ಬಿಟ್ಟು ಇಲ್ಲಿಂದ ಟ್ರಾವೆಲ್ ಮಾಡಿಬಿಟ್ಟು ಬೈಕ್ ಕ್ಲಿನಿಕ್ ಅಂತೇಳಿ ಮಾತಾಡಿದ್ದೀನಿ ಬೆಳಿಗ್ಗೆ. ಅಲ್ಲಿ ಒಟ್ಟು ಒಂದು ಬೈಕ್ ತೊಗೊಂಡ್ಬಿಟ್ಟು ಆಮೇಲಿಂದ ಎಕ್ಸ್ಪ್ಲೋರ್ ಮಾಡಬೇಕು. ಯಾಕಂದರೆ ಇಲ್ಲಿ ಓನ್ ವೆಹಿಕಲ್ ಇಲ್ಲ ಅಂದರೆ ಆಗೋದಿಲ್ಲ, ಸಿಟಿ ಒಳಗಡೆ ಬೇಕೇ ಬೇಕು. ಇಲ್ಲಾಂತಂದರೆ ನೀವು ಶಾರ್ಟ್ ಟೈಮಲ್ಲಿ ಜಾಸ್ತಿ ಕವರ್ ಮಾಡಬೇಕು ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕಾಗಿ ಬೈಕ್ ಕ್ಲಿನಿಕ್ ಅಂತ ಒಂದಿದೆ, ಬೈಕ್ ಪಾಯಿಂಟ್ ಅಂತ ಇದೆ, ಸುಮಾರಷ್ಟಿದೆ ಬೈಕ್ ಅವೈಲಬಿಲಿಟಿ ಎಲ್ಲ ಇಲ್ಲಿ ರೆಂಟಿಗೆ. ಆಲ್ರೈಟ್, ಬಸ್ನೆಲ್ಲ ಇಲ್ಲೇ ಡ್ರಾಪ್ ಮಾಡಿದೆ. ಈಗ ಮುಂದಕ್ಕೆ ಇಲ್ಲಿಂದ ಹೋಗ್ಬಿಟ್ಟು ಒಂದು ಬೈಕ್ನ ತೊಗೋಬೇಕು. ಬನ್ನಿ ನೋಡೋಣ ಅಂತ ಬೈಕ್ ಎಲ್ಲಿ ಸಿಗುತ್ತೆ ಅಂತೇಳಿ. ಬೈಕ್ ಕ್ಲಿನಿಕ್ ಹತ್ರ ಬಂದಾಯಿತು. ಓಕೆ, ಬೈಕ್ ರೆಂಟ್ ಆಯಿತು. ಆ್ಯಕ್ಚುಲಿ ಬೈಕ್ ರೆಂಟ್ ಬಂದ್ಬಿಟ್ಟು 400 rupees ಪರ್ ಡೇ. ಚೀಪಾಗೆ ವರ್ಕೌಟ್ ಆಗಿದೆ. ಸೊ ಫಸ್ಟ್ ಬೈಕ್ ಹೇಗಿದೆ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋ ಕ್ಲಿಪ್ನ ತೊಗೊಂಡ್ಬಿಡೋಣ ಅಂತ ಬನ್ನಿ. ನಾನು ಎಲ್ಲಿಂದ ಸ್ಟಾರ್ಟ್ ಮಾಡೋಣಪ್ಪ ನಮ್ಮ ಚಾಪ್ಟರ್ 1 ಮಂಗಳೂರು ಸೀರೀಸ್ನ ಅಂತ ಅಂದ್ಕೊಂಡೆ. ಸೊ ಮಂಗಳೂರು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಮಂಗಳೂರು ಸ್ಟಾರ್ಟ್ ಆಗುತ್ತೆ ಮಂಗಳಾದೇವಿ ಕಥೆಯಿಂದ. ಈಗ ನಾನು ಮಂಗಳೂರಲ್ಲಿದ್ದೀನಿ. ಮಂಗಳೂರು ಅಂತ ಏನಕ್ಕೆ ಕರೀತಾರೆ ಅಥವಾ ಬೆಂಗಳೂರು ಅಂತ ಏನಕ್ಕೆ ಕರೆಯಲ್ಲ ಅಂತ ಯಾವತ್ತೂ ಕೇಳೋಕ್ಕೆ ಹೋಗಿಲ್ಲಲ್ಲ ನೀವು. ಆ ಪ್ರಶ್ನೆ ಒಂದು ಉತ್ತರ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಮಂಗಳೂರು ಅಂತ ಹೆಸರು ಬಂದಿದ್ದು ಮಂಗಳಾದೇವಿ ಅನ್ನೋ ಒಂದು ಆರಾಧನೆ ದೇವತೆಯಿಂದ ಬಂದಿದ್ದು ಈ ಒಂದು ಹೆಸರು. ಹೌದು, ಮಂಗಳಾದೇವಿ ಯಾರು ಅಲ್ವಾ? ಈ ಮಂಗಳಾದೇವಿ ಯಾರು ಅಂತಂದರೆ ಮಲಬಾರ್ ರಾಜ್ಯದ ರಾಜಕುಮಾರಿ ಆಗಿದ್ದರು ಈ ಒಂದು ಮಂಗಳಾದೇವಿಯವರು. ಅವರ ಮೊದಲನೇ ಹೆಸರು ಬಂದ್ಬಿಟ್ಟು ಪರಿಮಳಾದೇವಿ ಅಂತ ಕರೀತಾಯಿದ್ರು. ಅವರೇನು ಮಾಡಿದರು ಅಂದರೆ ನಾಥ ಸಂಪ್ರದಾಯ ಅಂತ ಹೇಳ್ಬಿಟ್ಟು ಆ ಒಂದು ನಾಥ ಸಂಪ್ರದಾಯಕ್ಕೆ ಸೇರ್ಕೋಬೇಕು ಅಂತೇಳಿ ಮಲಬಾರ್ ಅನ್ನುವಂಥ ರಾಜ್ಯನ ತ್ಯಜಿಸಿ ಬರ್ತಾರೆ. ಅವ್ರು ಬಂದ್ಬಿಟ್ಟು ಮತ್ಸ್ಯೇಂದ್ರನಾಥ ಅವರ ಶಿಷ್ಯರಾಗ್ತಾರೆ. ಆ ಮತ್ಸ್ಯೇಂದ್ರನಾಥ ಅವರ ಶಿಷ್ಯರಾದಾಗ ಮತ್ಸ್ಯೇಂದ್ರನಾಥ ಅವರು ಹೆಸರನ್ನ ಚೇಂಜ್ ಮಾಡಿಬಿಟ್ಟು ಪರಿಮಳಾದೇವಿ ಅವರ ಹೆಸರು ಚೇಂಜ್ ಮಾಡಿಬಿಟ್ಟು ಮಂಗಳಾದೇವಿ ಅಂತ ಇಡ್ತಾರೆ. ಹಾಗಾಗಿ ಮಂಗಳಾದೇವಿ ಆಯಿತು. ಆ ಮಂಗಳಾದೇವಿಯಿಂದ ಮಂಗಳೂರು ಆಯಿತು. ಹೌದು, ಅವ್ರು ಅಲ್ಲಿ ಹೆಸರಿಟ್ಟರೆ ಇದೇನಕ್ಕಪ್ಪ ಮಂಗಳೂರಲ್ಲಿ ಬಂದ್ಬಿಟ್ಟು ಮಂಗಳಾದೇವಿ ಅಂತ ಕರೆಯೋದು ಅಂದ್ಕೊಂಡ್ರಾ? ಸಿಂಪಲ್. ಏನಾಗುತ್ತೆ ಅಂತಂದರೆ ಅವರು ಮತ್ಸ್ಯೇಂದ್ರನಾಥ ಅವರು ತನ್ನ ಶಿಷ್ಯ ಜೊತೆ ಲೋಕ ಕಲ್ಯಾಣಕ್ಕೆ ಅಂತ ಹೇಳ್ಬಿಟ್ಟು ಪ್ರವಾಸ ಮಾಡ್ತಿರುವಾಗ ತನ್ನ ಶಿಷ್ಯಾದಂಥ ಮಂಗಳಾದೇವಿಯವ್ರನ್ನ ಕೂಡ ಕರ್ಕೊಂಡ್ಬರ್ತಾ ಇರ್ತಾರೆ. ಬರುವಾಗ ಮಂಗಳಾದೇವಿಯವರಿಗೆ ಅನಾರೋಗ್ಯ ಆಗುತ್ತೆ. ಆ ಅನಾರೋಗ್ಯ ಆದಾಗ ಅವರು ಇದೇ ಒಂದು ಸ್ಥಳದಲ್ಲಿ ಮರಣ ಹೊಂದ್ತಾರೆ. ಆಗ ಇಲ್ಲಿರುವಂಥ ಸ್ಥಳೀಯರು ಮಂಗಳಾದೇವಿಯವರಿಗೆ ಒಂದು ಪೂಜೆ ಮಾಡಿ
ದೇವಸ್ಥಾನ ಕಟ್ಟಿ ಈ ಒಂದು ಮಂಗಳಾದೇವಿ ಅಂತ ಹೇಳ್ಬಿಟ್ಟು ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡಿದರು. ಹಾಗಾಗಿ ಮಂಗಳಾದೇವಿ ಪ್ರತಿಷ್ಠಾಪನೆ ಆಯಿತು, ಮಂಗಳಾದೇವಿಯಿಂದ ಮಂಗಳೂರಾಯಿತು. ಈಗ ಜಸ್ಟ್ ನಂದು ದರ್ಶನ ಆಯಿತು ಮಂಗಳಾದೇವಿದು. ಸೊ ಚಾಪ್ಟರ್ 1 ಇಲ್ಲಿಗೆ ಮುಗಿದಿಲ್ಲ, ಇನ್ನೂ ಇದೆ. ಬಟ್ ಮೋಸ್ಟ್ಲಿ ಇದು ಒಂದು ಒಳ್ಳೆ ಸ್ಟಾರ್ಟ್ ಅನ್ನಿಸ್ತು, ಅದಕ್ಕಾಗಿ ಇಲ್ಲಿಂದ ಸ್ಟಾರ್ಟ್ ಮಾಡಿದೆ ಈ ಒಂದು ಚಾಪ್ಟರ್ 1 ಆಫ್ ಮಂಗಳೂರು ಸ್ಟೋರೀಸ್ನ. ಬನ್ನಿ ಮುಂದೆ ನೋಡೋಣ ಅಂತ, ಇನ್ನೂ ಏನೇನು ಕವರ್ ಮಾಡ್ಬೋದು, ಇನ್ನೂ ಏನೇನು ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನನ್ನ ಜೊತೆ. ಈಗ ನಾನು ಪಣಂಬೂರು ಬೀಚಿಗೆ ಬಂದಿದ್ದೀನಿ. ಆ್ಯಕ್ಚುಲಿ ನಾನು ಪೋರ್ಟಿಗೆ ಹೋಗಬೇಕು ಅಂತಿದ್ದೆ, ನ್ಯೂ ಮಂಗಳೂರು ಪೋರ್ಟಿಗೆ. ಬಟ್ ಪೋರ್ಟಲ್ಲಿ ಏನು ಅಂತಂದರೆ ಪರ್ಮಿಷನ್ ಇಲ್ಲ, ಪೋಸ್ಟ್ ಕೋವಿಡ್ ಎಲ್ಲ ಪರ್ಮಿಷನ್ನ ಸ್ಟಾಪ್ ಮಾಡಿದ್ದಾರೆ. ಇನ್ ಕೇಸ್ ನೀವು ಇಂಟರ್ನೆಟಲ್ಲಿ ನೋಡಿಬಿಟ್ಟು 100 ರೂಪೀಸ್ ಪಾಸ್ ಸಿಗುತ್ತೆ ಬರ್ತೀನಿ ಅಂತಂದರೆ ಬರ್ಲಿಕ್ಕೆ ಹೋಗಬೇಡಿ. ಯಾಕಂತಂದರೆ ಪಾಸು ವರ್ಕ್ ಆಗೋದಿಲ್ಲ. ಯಾರಾದರೂ ಗೊತ್ತಿರೋ ಅಂತಿರಬೇಕು ಅಫಿಷಿಯಲ್ಸು, ಅಥವಾ ನೀವು ಅಫಿಷಿಯಲ್ ಕಡೆಯಿಂದ ಒಂದು ಪಾಸ್ ತೊಗೊಂಬರ್ಬೇಕು. ಪೋರ್ಟ್ ಅಥಾರಿಟಿಯಿಂದನೇ ನಿಮಗೆ ಪಾಸ್ ಇದ್ದರೆ ಮಾತ್ರ ಎಂಟ್ರಿ ಇದೆ, ಇಲ್ಲಾಂದರೆ ಇಲ್ಲ. ಸೊ ಇಂಟರ್ನೆಟ್ ಎಲ್ಲ ನೋಡ್ಬಿಟ್ಟು ಬರ್ಲಿಕ್ಕೆ ಹೋಗಬೇಡಿ. ಸೊ ಈಗ ಪೆಣಂಬೂರು ಬೀಚಲ್ಲಿ ಇದ್ದೀನಿ, ಬನ್ನಿ ಪೆಣಂಬೂರು ಬೀಚ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ. ನಾನು ಪೆಣಂಬೂರು ಬೀಚ್ ಬಗ್ಗೆ ಹೇಳೋದಾದ್ರೆ, ಈ ಬೀಚ್ ಬಂದ್ಬಿಟ್ಟು ಒನ್ ಆಫ್ ದ ಸೇಫೆಸ್ಟ್ ಬೀಚಸ್ ಇನ್ ಇಂಡಿಯಾ ಅಂಥೇಳಿ ಕೂಡ ಕರೀತಾರೆ. ಆ್ಯಂಡ್ ಸೇಫೆಸ್ಟ್ ಆ್ಯಂಡ್ ನೀಟೆಸ್ಟ್ ಅಂತ ಕೂಡ ಹೇಳ್ತಾರೆ. ಗೊತ್ತಿಲ್ಲ ನೀಟೆಸ್ಟ್ ಸೇಫೆಸ್ಟ್ ಅಂತ ಹೇಳ್ಬಿಟ್ಟು, ಬಟ್ ನೋಡೋಣ ಬನ್ನಿ. ಅಲೆಗಳು ಮಾತ್ರ ಜೋರಾಗಿ ಅಬ್ಬರ ಮಾಡ್ತಾಯಿದೆ. ಸೊ ಮೋಸ್ಟ್ಲಿ ಮಳೆ ಇರೋದ್ರಿಂದ ಏನಾಗುತ್ತೆ ಅಂತಂದರೆ ಈ ಒಂದು ಇದನ್ನು ಕೂಡ ಎಂಟ್ರಿ ಕೂಡ ಕೊಡೋದಿಲ್ಲ ಆದಷ್ಟು ಹತ್ತಿರಕ್ಕೆ, ನಿಮಗೆ ನೀರಿನ ಹತ್ರಕ್ಕೆ ಬಿಡಲಿಕ್ಕೆ. ಬೀಚಲ್ಲೆಲ್ಲ ಅಡ್ಡಾಡಿ ಸುಸ್ತಾಗಿದ್ದರೆ ನಿಮಗೆ ಇಲ್ಲಿ ಆ್ಯಕ್ಚುಲಿ ಫುಡ್ ಕೂಡ ಸಿಗುತ್ತೆ. ಪಣಂಬೂರು ಬೀಚಲ್ಲಿ ಒಳ್ಳೆ ಸೀ ಫುಡ್ ಇದೆ, ಅದ್ರ ಜೊತೆಯಲ್ಲಿ ಜ್ಯೂಸಸ್ ಕೂಡ ಇದೆ. ನಾನು ಸ್ವಲ್ಪ ಜ್ಯೂಸ್ ತೊಗೊಳೋಣ ಅಂತ ಹೇಳ್ಬಿಟ್ಟು ಲೈಮ್ ಜ್ಯೂಸ್ ಆರ್ಡ್ರ್ ಮಾಡಿದ್ದೀನಿ. ಸೊ ನೀವು ಈ ಒಂದು ಪಣಂಬೂರು ಬೀಚ್ಗೆಲ್ಲೂ ಬರಬೇಕು ಅಂತ ಹೇಳಿದ್ರೆ ಯೂಶ್ವಲಿ ಮಳೆಗಾಲ ಸೀಸನ್ ಅವಾಯ್ಡ್ ಮಾಡಿ. ಯಾಕೆಂತ ನಿಮಗೆ ಇಲ್ಲಿ ನೋಡಲಿಕ್ಕೂ ಏನೂ ಸಿಗೋಲ್ಲ, ನಿಮಗೆ ಆ್ಯಕ್ಚುಲಿ ಎಂಜಾಯ್ ಮಾಡಲಿಕ್ಕೂ ಆಗೋಲ್ಲ. ಸೊ ಮೈಬಾಡ್ಲಿಕ್ಕೆ ನಾನು ಕೂಡ ಮಳೆಗಾಲದಲ್ಲಿ ಬಂದಿದ್ದೀನಿ. ಮಾನ್ಸೂನ್ ಸೀಸನ್ ಆದಷ್ಟು ಅವಾಯ್ಡ್ ಮಾಡಿ. ಸೊ ಈ ಒಂದು ಪ್ಲೇಸ್ಗೆ ನೀವು ಯೂಶ್ವಲಿ ನಾನ್ ಮಾನ್ಸೂನ್ ಸೀಸನಲ್ಲಿ ಅಥವಾ ಒಂದು ಸೆಪ್ಟೆಂಬರ್ ಅಕ್ಟೋಬರ್ ಟೈಪಲ್ಲಿ ಏನಾದ್ರು ಬಂತು ಅಂದ್ರೆ ನಿಮಗೆ ಸುಮಾರಷ್ಟು ಇಲ್ಲಿ ಆಟ ಆಡಲಿಕ್ಕೆ ಅಥವಾ ಎಂಜಾಯ್ ಮಾಡಲಿಕ್ಕೆ ಇದೆಲ್ಲ ಇದೆ. ಯಾಕಂದರೆ ಇಲ್ಲಿ ನಿಮಗೆ ಜೆಟ್ ಸ್ಕೈಯಿಂಗ್ ಸಿಗುತ್ತೆ, ಅದೇ ರೀತಿಯಲ್ಲಿ ಬೋಟಿಂಗ್ ಹೋಗ್ಬೋದು. ಆ ಥರ ಸುಮಾರಷ್ಟು ಆಪ್ಷನ್ಸ್ ಇದೆ ಇಲ್ಲಿ. ಸೊ ಮೈ ಬ್ಯಾಡ್ ಲಕ್ ಆಗಲಿಲ್ಲ, ಬರೋಣಂತೆ ಇನ್ನೊಂದು ಸರಿ ಬಂದುಬಿಟ್ಟು ನೋಡೋಣ ಅಂತ ಇದ್ದೀವಿ. ಒಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಲ್ವಾ. ಸೊ ಇಲ್ಲಿಗೆ ಈ ಒಂದು ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಗೊತ್ತಿದೆಯಲ್ಲ ಏನು ಮಾಡಬೇಕು ಅಂತೇಳಿ. ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಸೈನ್ ಆಫ್. ಕೀಪ್ ಶೋಯಿಂಗ್ ಯುವರ್ ಲವ್ ಆ್ಯಂಡ್ ಶೇರ್ ಮಾಡಿ. ಆದಷ್ಟು ಒಳ್ಳೆ ವೀಡಿಯೋಸ್ ತರಲಿಕ್ಕೆ ಪ್ರಯತ್ನ ಪಡ್ತೀನಿ.